ಮುಂಗಾರು ಬಿತ್ತನೆಗೆ ರಸಗೊಬ್ಬರ ಖರೀದಿಗೆ ಮುಗಿಬಿದ್ದ ರೈತರು. ಮುಂಗಾರು ಬಿತ್ತನೆ ಕೆಲಸ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರು ತಮ್ಮ ಜಮೀನುಗಳಿಗೆ ಬಿತ್ತನೆಗೆ ರಸಗೊಬ್ಬರ ಖರೀದಿ ಮಾಡುತ್ತಿರುವ ದೃಶ್ಯ ಇದು. ಧಾರವಾಡ ಜಿಲ್ಲೆಯ ಹಳೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ರಸಗೊಬ್ಬರ ಖರೀದಿಗೆ ಮುಗಿಬಿದ್ದಿದ್ದಾರೆ. ಇನ್ನು ಮುಂಗಾರು ಬಿತ್ತನೆಗೆ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರವೇ ಸಿಗುತ್ತಿಲ್ಲ ಎನ್ನುವುದು ರೈತರ ಅಳಲು. ಇನ್ನು ರೈತರಿಗೆ ಬೇಕಾಗಿರುವ ಡಿಎಪಿ, ಯೂರಿಯಾ, ಪೊಟ್ಯಾಷ್ ಗೊಬ್ಬರ ಖರೀದಿಗೆ ರೈತರು ಸಾಲುಗಟ್ಟಿ ನಿಂತು ಕಾಯುತ್ತಿದ್ದಾರೆ. ಧಾರವಾಡದಲ್ಲಿ ರಸಗೊಬ್ಬರವೇ ಸಿಗುತ್ತಿಲ್ಲ ಎಂದು ಅಮೀನ್ವಾಡಿ ಗ್ರಾಮದ ರೈತ ಭೀಮ್ಸಿ ಹೆಬ್ಬಳ್ಳಿ ಅಳಲು ತೋಡಿಕೊಂಡಿದ್ದಾರೆ. ಧಾರವಾಡ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಧಾರವಾಡದಲ್ಲಿ ರೈತರಿಗೆ ಅವಶ್ಯಕತೆ ಇರುವ ಡಿಎಪಿ ಗೊಬ್ಬರ ಸಿಗುತ್ತಿಲ್ಲ. ಮುಂಗಾರು ಬಿತ್ತನೆಗಾಗಿ ಭೂಮಿ ಹದ ಮಾಡಿಕೊಂಡಿದ್ದೇವೆ. ಇನ್ನು ಬಿತ್ತನೆ ಮಾಡಬೇಕು ಅಂದರೂ ಸರಿಯಾಗಿ ಗೊಬ್ಬರ ಸಿಗುತ್ತಿಲ್ಲ. 3-4 ಕಡೆ ಅಲೆದರೂ ನಾಳೆ ಬಾ ಎನ್ನುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚೀಲ ಗೊಬ್ಬರ ಬೇಕಾಗಿತ್ತು, ಎಷ್ಟು ಕೊಡ್ತೇನೆ ಅಂತಾರೆ, ಅದ್ರ ಬಗ್ಗೆ ಹೇಳಿ. ನಿಮ್ಗೆ ಏನು ಸಿಗಾಗ್ತಿಲ್ಲ ಗೊಬ್ಬರ ಬಿತ್ತನೆ ಮಾಡಕ್ಕೆ ಹೆಂಗೆ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಗೊಬ್ಬರ ಸಿಗಲ್ರಿ ಸರ್. ನಮ್ಗೆ ಡಿ.ಎ.ಪಿ ಗೊಬ್ಬರ ಬೇಕಾಗಿತ್ತು ರೀ. ಮೇನಿಗೆ ಗೊಬ್ಬರ ಸಿಗಲ್ರಿ ನಮ್ಗೆ. ಈಗ ಎಮರ್ಜೆನ್ಸಿ ಬಿತ್ಬೇಕಂದ್ರೆ ನಾಳೆ ಬರ್ರಿ ಅಂತಾರ್ರಿ ಅವ್ರು. ಈಗ ಒಂದು 10-20 ರೂಪಾಯಿ ಜಂಪ್ ಆದ್ರೂ ತೊಗೊಂಡು ಹೋಗ್ತೇವ್ರಿ ನಾವು. ಗೊಬ್ಬರ ಸ್ಟಾಕ್ ಇಲ್ಲ ಅಂತಾರ್ರಿ ಅವ್ರು ನಮ್ಗೆ, ರೈತರಿಗೆ. ಈಗ ಡಿ.ಎ.ಪಿ ಗೊಬ್ಬರ ಬೇಕಾಗಿತ್ರಿ ಸರ್ ನಮ್ಗೆ. ಬಿತ್ತಾಕ ರೆಡಿ ಆಗ್ಯಾವ್ರಿ ಭೂಮಿ ಎಲ್ಲ. ಈಗ ಡಿ.ಎ.ಪಿ ಗೊಬ್ಬರ ಕೇಳಕ್ ಬಂದ್ರೆ ಇಲ್ಲ ಅನ್ನಾಕ್ತಾರೆ ಸರ್. ಈಗ ಅಲ್ಲಿ ಕೇಳಿದ್ರು, ಅವ್ರು ನಾಳೆ ಬಾ ಅಂತಂದ್ರಿ. ಇಲ್ಲಿ 2-3 ಅಂಗಡಿ ಅದಾವ್ರಿ, ಇವ್ರು ನಾಳೆ ಬಾ ಅಂತಾರ್ರಿ. ನಾಳೆ ಬಂದ್ರು ಮತ್ತು ಅದ ಅಂತಾರ್ರಿ, ನಾಡ್ದು ಬರ್ರಿ ಅಂತಾರ್ರಿ. ಮತ್ತು ಹಿಂಗಾಗತ್ತೈತ್ರಿ. ಅಮೀನ್ ಬಾಯ್ರಿ ಸರ್. ನಾವು ಉದ್ದು, ಹೆಸರು, ಸೋಯಾಬಾನ, ಶೇಂಗಾ ಅದು ಬಿತ್ತಾಕ್ತೇವ್ರಿ ಸರ್. ನಮ್ದು 25 ಎಕರೆ ಐತ್ರಿ. ನಮಗೂ ಎಕರೆಕ್ 1 ಚೀಲ ರೀ ಸರ್. 1 ಚೀಲ. ಈಗ ಎಮರ್ಜೆನ್ಸಿ ಒಂದೊಂದು ಚೀಲ ಹಾಕ್ತಾರೆ ಅವರು. ಅದನ್ನ ಹೇಳಿಲ್ರಿ ಸರ್. ಅವರು ಇಷ್ಟ ಕೊಡ್ತೇವೆ ಅಂತ ಏನು ಹೇಳಿಲ್ರಿ ಅವ್ರ. ಒಟ್ಟ ನಾಳೆ ಬಾ ಅಂತ ಅಂದಾರ್ರಿ. ಸಿಕ್ಕಿಲ್ರಿ ಸರ್, ಗೊಬ್ಬರ ಸಿಕ್ಕಿಲ್ರಿ. ಭೀಮ್ಸಿ ಹೆಬ್ಬಳ್ಳಿ ಅಂತ ಹೇಳ್ರಿ, ಭೀಮಪ್ಪ ಹೆಬ್ಬಳ್ಳಿ ರೀ.